ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಗುಣಮಟ್ಟದ ಔಷಧಿ ಕಡಿಮೆ ದರದಲ್ಲಿ ದೊರೆಯುವಂತೆ ಜನ ಔಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರ ಕಾರಣವಿಲ್ಲದೆ ಬಂದ್ ಮಾಡಲು ಆದೇಶ ಮಾಡಿರುವುದನ್ನು ಬಿಜೆಪಿ ಮಂಡಲದ ಅಧ್ಯಕ್ಷ ಮಾರುತಿ ಹೊಸಮನಿ ತೀವ್ರವಾಗಿ ಖಂಡಿಸಿದ್ದಾರೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶುಕ್ರವಾರ ಯಲಬುರ್ಗಾ ಕುಗನೂರು ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು. ಜನಸಾಮಾನ್ಯರಿಗೆ ಈ ಕೇಂದ್ರಗಳಿಂದ ಆರೋಗ್ಯ ವ್ಯವಸ್ಥೆ ಹಕ್ಕುವಾಗಿ ದೊರೆಯಬೇಕು ಅಂತ ನಮ್ಮ ನಾಯಕರು ಆದ ಪ್ರಧಾನಿ ಮೋದಿ ದೇಶಾದ್ಯಂತ ಯೋಜನೆ ಜಾರಿಗೆ ತಂದಿದ್ರು. ಮಾತ್ರೆ ಔಷಧಿ ಸಂಬಂಧಿತ ವಸ್ತು ಕಡಿಮೆ ದರದಲ್ಲಿ ದೊರೆಯುತ್ತಾ ಇತ್ತು. ಅಲ್ಲಿ ಸಾವಿರಾರು ರೂಪಾಯಿ ಬಡವರಿಗೆ ಉಳಿತಾಯವಾಗ್ತಾ ಇತ್ತು. ಇಂತಹ ಒಳ್ಳೆಯ ಜನಪರ ಬಡವರ ಪರ ಯೋಜನೆಯಲ್ಲಿ ಇರುವ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಕೂಡಲೇ ಮತ್ತೊಮ್ಮೆ ಮರುಪರಿಶೀಲಿಸಿ ಔಷಧಿ ಕೇಂದ್ರವನ್ನು ಮುಚ್ಚದಂತೆ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಎಂದಿದ್ದಾರೆ. ಇನ್ನು ಪಕ್ಷದ ವಕ್ತಾರ ವೀರಣ್ಣ ಹುಬ್ಬಳ್ಳಿ, ಹಿರಿಯರು ಆದ ಮಂಜುನಾಥ್ ನಾಡಗೌಡರು ಮಾತನಾಡಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿರುವ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಆದೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಡ ಜನರ ಆರೋಗ್ಯಕ್ಕೆ ಮರಣ ಶಾಸನ ಬರೆದು ಅವರ ಬದುಕನ್ನು ಮತ್ತಷ್ಟು ದುಸ್ತರಗೊಳಿಸಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ ಯಶಸ್ವಿ ಮಾದರಿಯಾಗಿ ಹೊರಹೊಮ್ಮಿರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಕಡಿಮೆ ವೆಚ್ಚದಲ್ಲಿ ಲಕ್ಷಾಂತರ ಜನರಿಗೆ ಉತ್ತಮ ಗುಣಮಟ್ಟದ ಔಷಧ ಒದಗಿಸ್ತಾ ಇದೆ. ಕರ್ನಾಟಕದಲ್ಲಿಯೂ ಕೂಡ ನೂರಾರು ಜನೌಷಧಿ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಇಲಾಖೆಯು ಕುಂಟು ನೆಪ ಹೇಳಿ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರವನ್ನು ಮುಚ್ಚಿಸುವ ಮೂಲಕ ಬಡವರ ಬದುಕಿನೊಂದಿಗೆ ಚೆಲ್ಲಾಟವಾಡ್ತಾ ಇದೆ ಎಂದಿದ್ದಾರೆ. ರಾಜ್ಯ ಸಮಿತಿ ಸದಸ್ಯೆ ಶಿವಲೀಲಾ ದಳವಾಯಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಕುಂತಲಾದೇವಿ ಮಾಲಿ ಪಾಟೀಲ್ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯುಳ್ಳ ಪಿಎಂ ಬಿಜೆಪಿ ಯೋಜನೆ ಅಡಿ ಜನೌಷಧಿ ಕೇಂದ್ರದಲ್ಲಿ ಶೇಕಡಾ 70ರಿಂದ 80ರಷ್ಟು ಕಡಿಮೆ ಬೆಲೆಯಲ್ಲಿ ಜೆನೆರಿಕ್ ಔಷಧಿಗಳು ದೊರೆಯುತ್ತಾ ಇದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಔಷಧ ಒದಗಿಸುತ್ತಿರುವ ಈ ಕೇಂದ್ರವನ್ನು ಮುಚ್ಚುವ ಅಗತ್ಯವೇನಿದೆ. ರಾಜ್ಯ ಸರ್ಕಾರ ಕಾರ್ಪೊರೇಟ್ ಔಷಧ ಕಂಪನಿಗಳು ಮತ್ತು ಖಾಸಗಿ ಮೆಡಿಕಲ್ ಶಾಪ್ಗಳ ಲಾಭಿಗೆ ಮಣಿದು ಈ ನಿರ್ಧಾರ ತೆಗೆದುಕೊಂಡಿದ್ಯಾ ಅಥವಾ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಿಗುತ್ತಿರುವ ಜನಮನ್ನಣೆ ಸಹಿಸಲಾಗಿದೆ? ಜನರ ಆರೋಗ್ಯ ವಿಚಾರದಲ್ಲಿಯೂ ಕೂಡ ಕೊಳಕು ಮನಸ್ಥಿತಿಯ ರಾಜಕೀಯ ಮಾಡಲು ಹೊರಟಿದ್ಯಾ ಎಂದು ಪ್ರಶ್ನೆ ಮಾಡಿದರು. ಪತ್ರಿಕೆಗಳಲ್ಲಿ ಓದಿದಂತೆ ಜನಪರ ಯೋಜನೆಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಎಲ್ಲ ಜನಪರ ಕಾರ್ಯಕ್ರಮಗಳನ್ನು ಈ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವನ್ನೆಲ್ಲ ಕೆಲವೊಂದು ಅತಿ ಬಡವರಿಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರದ್ದು ಮಾಡ್ತಾ ಇದೆ. ಇದು ತಮ್ಮ ಆಡಳಿತದ ವೈಖರಿಯನ್ನು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಯಾಕಂದರೆ ಇದು ಜನೌಷಧಿ ಕಾರ್ಯಕ್ರಮ ಅಂತೂ ಎಲ್ಲ ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಕ್ಕಿತ್ತು. ಅದನ್ನೆಲ್ಲ ಬಿಟ್ಟು ಅವನ್ನ ರದ್ದು ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವು ಈಗ ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮಾಡ್ತಿದ್ದೇವೆ. ಅದನ್ನ ನಾವು ಮುಂದುವರಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇರ್ತಕ್ಕಂಥ ಒಂದು ಔಷಧಗಳ ಬೆಲೆ ಗಗನಕ್ಕೆ ತಲುಪಿದೆ. ಅವತ್ತು ನರೇಂದ್ರ ಮೋದಿಯವರು ಇವತ್ತು ಜನಸಾಮಾನ್ಯನಿಗೆ ಇಂಥ ಯಾವುದೇ ಒಂದು ವ್ಯಾಧಿಯಿಂದ ಬಳಲ್ತಾ ಇದ್ರೆ ಬಂದರೆ ಅವನಿಗೆ ಕಡಿಮೆ ದರದೊಳಗೆ ಔಷಧಿಗಳು ಸಿಗಬೇಕು ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಏನು ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ನೊಳಗಿರ್ತಕ್ಕಂಥ ಹಲವಾರು ಕಂಪ್ನಿಗಳನ್ನು ಕರೆದು, ನೋಡ್ರಪ್ಪ ನೀವೇನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಆ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ಐಟಮ್ನೊಳಗೆ ಇಂತಿಷ್ಟನ್ನು ನಾವು ನಮ್ಮ ಭಾರತ ಸರ್ಕಾರಕ್ಕೆ ನಾವು ಕೊಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ವಿ. ಇವತ್ತು ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಾಕಷ್ಟು ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಯಾರು ಮಾತ್ರೆಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ದಿನೇಶ್ ಗುಂಡೂರಾವ್ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತಾರೆ. ಯಾರು ಮಧುಮೇಹದಿಂದ ಬಳಲ್ತಾರೋ, ಯಾರು ಕ್ಯಾನ್ಸರ್ ರೋಗದಿಂದ ಬಳಲ್ತಾರೋ, ಯಾರು ಸ್ಕಿನ್ ರಿಲೇಟೆಡ್ ಏನು ಇಶ್ಯೂ ಇರ್ತಾವೆ ಅವುಗಳೇನು ಬಳಲ್ತಾ ಇದ್ದಾರೋ ಅವರಿಗೆ ಸಮಗ್ರವಾಗಿ ಎಲ್ಲ ಔಷಧಿ ಸಿಗಲಿ, ಕಡಿಮೆ ದರದೊಳಗೆ ಸಿಗಲಿ ಅಂತಕ್ಕಂಥ ಉಪಾಧ್ಯಾಯರು ಇವತ್ತು ಇರಬೇಕಾಗಿತ್ತು. ಅವರು ಬೇರೆ ಪಾರ್ಟಿಯ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡ ನಿಮಿತ್ತ ಅವರ ಅನುಪಸ್ಥಿತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾರಣ ಏನಂದ್ರೆ ಬಹುಶಃ ಯಲಬುರ್ಗಾ ತಾಲೂಕಿನ ಜನರು ಅಷ್ಟೇ ಅಲ್ಲ, ಸಿನ್ನೂರು, ರಾಯಚೂರವರು ಕೂಡ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಆಕ್ಸಿಜನ್ ತೊಗೊಳಕ್ಕೆ ಬಂದರು. ಕಾರಣ ಏನಂದ್ರೆ ಅತ್ಯಂತ ಸ್ವಚ್ಛ ಸುಂದರವಾಗಿರ್ತಕ್ಕಂಥ ಆಸ್ಪತ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದಾದ್ರು ಐತೆ ಅಂದ್ರೆ
ಅದು ಯಲಬುರ್ಗಾ ತಾಲೂಕಿನ ಆಸ್ಪತ್ರೆ ಅಂತಕ್ಕಂಥದ್ದು ಹೆಸರುವಾಸಿಯಾಗಿತ್ತು. ಇವತ್ತು ಈ ಆಸ್ಪತ್ರೆಗೆ ನಾವು ಅಥವಾ ಸಾಮಾನ್ಯ ಜನರು ಬಂದರೆ ಬಹುಶಃ ಹಿಂದಿನ ದಿನಮಾನಗಳಲ್ಲಿ ಬಸ್ ಸ್ಟ್ಯಾಂಡ್ನಾಗ ಹೋದ್ರೆ ಮೂಗು ಮುಚ್ಕೊಂತಿದ್ರು, ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಮೂಗು ಮುಚ್ಕೊಂತಿದ್ರು. ಆಗ ಈ ಆಸ್ಪತ್ರೆ ಇವತ್ತು ಮೂಗು ಮುಚ್ಕೊಂಡು ಒಳಗೆ ಹೋಗುವಂಥ ಅನ್ಯವಶ್ಯಕತೆಗೆ ಆಸ್ಪತ್ರೆ ಬಂದಿದೆ. ಕಾರಣ ಯಾರು ಅಂದರೆ ಇದಕ್ಕೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಮತ್ತು ಇಲ್ಲಿಯ ಶಾಸಕರು ಇದರ ಕಡೆ ಲಕ್ಷ್ಯ ಕೊಡದ, ಒಳ್ಳೆಯ ಆಸ್ಪತ್ರೆಗೆ ಡಾಕ್ಟರನ್ನು ಕೊಡದ, ಯಾವುದೇ ಒಂದು MD ಆದ ತಜ್ಞರು ಇಲ್ಲಿ ಇಲ್ಲದೇ ಇದ್ದಾಗ ಬಹುಶಃ ಬಡ ಜನರಿಗೆ ಭಾಳ ತೊಂದರೆ ಆದದ್ದನ್ನು ನಾವು ಮನಗಂಡ್ವಿ. ಅದರ ಜೊತೆಗೆ ಮತ್ತೆ ನಾವು ವಿಚಾರ ಮಾಡಿದ ಹಾಗೆ ನಮ್ಮ ಆಡಳಿತದೊಳಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಅದು ಯಾವುದೋ ಒಂದು ಹೋಟೆಲ್ ಇಂದಿರಾ ಕ್ಯಾಂಟೀನ್ ಅಂತ ತೆಗೆದ್ರು. ಇಂದಿರಾ ಕ್ಯಾಂಟೀನ್ ಅಂತ ತೆಗೆದು ಇಂದಿರಾ ಗಾಂಧಿ ಫೋಟೋನ ಹಾಕಿದ್ರು. 20 ವರ್ಷದ ಹಿಂದೆ ಆಡಳಿತ ಮಾಡಿದ ಇಂದಿರಾ ಗಾಂಧಿ ಫೋಟೋ ಹಾಕಿದ್ರು. ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಅವರ ಫೋಟೋ ತೆಗೆದು ಹಾಕಕ್ಕೆ ಹೋಗಲಿಲ್ಲ, ಅದು ಆಡಳಿತದೊಳಗೆ ನಡೀಲಿ ಅಂತ ಹೇಳಿದವರು ಭಾರತೀಯ ಜನತಾ ಪಕ್ಷದವರು ಈ ರಾಜ್ಯದೊಳಗೆ. ಆದರೆ ಇವತ್ತು ಜನೌಷಧಿಯನ್ನು ನಮ್ಮ ನರೇಂದ್ರ ಮೋದಿಯವರು ಬಡ ಜನರಿಗೆ ಸಂವಿಧಾನದ ಶಿಲ್ಪಿ, ಭೂಮಿಯಷ್ಟೇ ಗಟ್ಟಿಯಾಗಿ, ಸೂರ್ಯನಷ್ಟೇ ಬೆಳಕಾಗಿ, ಆಕಾಶದಷ್ಟೇ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹೂವನ್ನು ಉಂಡು ಪೆಟ್ಟನ್ನು ತಿಂದು ಕಷ್ಟದ ದಿನಮಾನಗಳಲ್ಲಿ ಕಳೀತಕ್ಕಂಥ ರೈತ ವರ್ಗಕ್ಕೆ ಅನುಕೂಲತೆ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು 2016ನೇ ಇಸ್ವಿಯೊಳಗೆ ಪ್ರಥಮ ಬಾರಿಗೆ ಜನೌಷಧಿಯ ಕೇಂದ್ರವನ್ನು ಪ್ರಾರಂಭಿಸಿ ತದನಂತರ ನರೇಂದ್ರ ಮೋದಿಜಿಯವರ ಚಾಲನೆಯನ್ನು ಕೊಟ್ಟು ಬಹುಶಃ 6 ರೂಪಾಯಿ ದಿನಮಾನಗಳಲ್ಲಿ ನೋಡಿಕೊಂಡು ಕೇವಲ 60 ರೂಪಾಯಿ ಮಾರ್ಕೆಟ್ನಲ್ಲಿ ಒಂದು ಗುಳಿಗೆ ಸಿಕ್ಕರೆ ಇಲ್ಲಿ ಜನೌಷಧಿಯಲ್ಲಿ 6 ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಕೇವಲ 25 ರೂಪಾಯಿಗೆ ಒಂದು ತುರ್ಕಿಯ ರೀತಿಯ ಔಷಧ ಸಿಕ್ಕರೆ ಅದು ಕೇವಲ 20 ರೂಪಾಯಿ ಕಿಲಿಸಿಬೇಕು. ಇದು ಇದರೊಳಗೆ 125 ರೂಪಾಯಿಗೆ ಸಿಗುತ್ತಾ ಜನೌಷಧಿ ಬಿಟ್ಟು ಹೊರಗಡೆ ಮಾರ್ಕೆಟ್ನಾಗ ಹೋದ್ರೆ. ಇದನ್ನೆಲ್ಲ ಮನಗಂಡಂಥ ನರೇಂದ್ರ ಮೋದಿಜಿಯವರು ಬಡವರಿಗಾಗಿ ಈ ದೇಶದ ಸಂವಿಧಾನವನ್ನು ಬರೆದಂಥ ಸನ್ಮಾನ್ಯ ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ದ್ಯೋತಕವಾಗಿ ಜನೌಷಧಿಯನ್ನು ಕಂಡುಹಿಡಿದಂಥ ಅನೇಕ ವಿಜ್ಞಾನಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಇಷ್ಟಿಷ್ಟು ರೇಟ್ನೊಳಗೆ ನಿಮ್ಮ ಔಷಧವನ್ನು ಕೊಟ್ಟರೆ ಬಡ ಜನರಿಗೆ ಈ ಔಷಧವನ್ನು ತಲುಪಿಸಲು ಸರ್ಕಾರಿ ಆಸ್ಪತ್ರೆಯಿಂದಲೇ ಮುಕ್ತತೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಪ್ರಾರಂಭಿಸಿದವರು ಸನ್ಮಾನ್ಯ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ರಾಜ್ಯದೊಳಗೆ ಆರೋಗ್ಯ ಮಂತ್ರಿ ಸನ್ಮಾನ್ಯ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು ನರೇಂದ್ರ ಮೋದಿ ಫೋಟೋ ನೋಡಿದ್ರೆ ಅವ್ರ ಮೈಯಾಗ ಏನು ಬೆಂಕಿ ಬೀಳುತ್ತೋ ಏನು ಹೊಟ್ಟೆಗೆ ಏನು ತಿಂಡಿ ಬಿಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿಯವರ ಭಾವಚಿತ್ರ ಇರ್ತಕ್ಕಂಥ ಈ ಔಷಧ ಅಂಗಡಿ ಇಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನು ಒತ್ತಾಯಪೂರ್ವಕವಾಗಿ ಹೊರಗೆ ಹಾಕ್ತಕ್ಕಂಥದ್ದನ್ನು ನಿನ್ನೆ ಮೊನ್ನೆ ಹೋದವಾರ ಕಂಡಾಗ ಮುಂಜಾಗ್ರತವಾಗಿ ನಾವು ಯಲಬುರ್ಗಾದಲ್ಲಿ ಇದು ನಡಿಬಹುದು ಅಂತಕ್ಕಂಥದ್ದನ್ನು ಮನಗಂಡು ಪೂರ್ವವಾಗಿಯೇ ಇವತ್ತಿನ ಒಂದು ಹೋರಾಟಕ್ಕೆ ನಾವು ಮುಂದಾಳತ್ವವನ್ನು ವಹಿಸಿದ್ದೀವಿ. ಬಹುಶಃ ದಿನೇಶ್ ಗುಂಡೂರಾವ್ ಅವರೇ ಬಡವರಿಗೆ ಸಿಗ್ತಕ್ಕಂಥ ಔಷಧ ನೀವು ಕೊಡ್ರಿ ನಿಮ್ಮ ಆಸ್ಪತ್ರೆಯಾಗ ಮುಖಗಟ್ಟೆ ನೀವು ಕೊಟ್ಟರೆ ಎಲ್ಲ ಔಷಧ ಸಿಗುತ್ತೆ ಅಂದ್ರೆ ಜನ ಔಷಧ ಅಂಗಡಿಯನ್ನು ಪ್ರಾರಂಭ ಮಾಡಿದ್ರೆ ತಾವೇ ಕಿತ್ಕೊಂಡು ಹೋಗ್ತಾರೆ. ನನ್ನ ಅಂಗಡಿ ಮುಂದೆ ಹೋಟೆಲಿಗೆ ಒಂದು ರೂಪಾಯಿಗೆ ಚಹಾ ಕೊಟ್ಟರೆ ನೀವು ಮುಖಗಟ್ಟೆ ಕೊಟ್ಟರೆ ನಮ್ಮ ಅಂಗಡಿ ನಮ್ದು ಬಂದಾಗುತ್ತೆ. ಆ ಜ್ಞಾನ, ಆ ಪರಿಕಲ್ಪನೆ, ಆ ದೂರದೃಷ್ಟಿ ಇಲ್ಲದಂಥ ಈ ರಾಜ್ಯ ಸರ್ಕಾರ ಬಹುಶಃ ಶ್ರೀಮತಿ ಇಂದಿರಾ ಗಾಂಧಿಯವರು 1976ನೇ ಇಸ್ವಿಯೊಳಗೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಮೊರಾರ್ಜಿ ದೇಸಾಯಿ ಅವ್ರನ್ನ, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ, ಜಗನ್ನಾಥ್ ಜೋಶಿ ಅವ್ರನ್ನ ಅನೇಕ ರಾಜಕೀಯ ಮುಖಂಡರನ್ನ ಜೈಲಿಗಟ್ಟಿದಂಥ ಪ್ರವೃತ್ತಿ ನಿಮ್ಮ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಯ್ಯನೇಗೌಡ ಕೆಂಚಮ್ಮನವರ, ಪಟ್ಟಣ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ, ಸದಸ್ಯರು ಆದ ಬಸಲಿಂಗಪ್ಪ ಕೊತ್ತಲ್, ವಸಂತ್ ಕುಮಾರ್ ಬಾವಿಸಿರಿ ಮತ್ತಿತರರು ಹಾಜರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.